ಇಂದಿನಿಂದ ಗೃಹ ಜ್ಯೋತಿ ಅನರ್ಹ ಫಲಾನುಭವಿಗಳ ಬೇಟೆ ಅಕ್ರಮ ತಡೆಗಟ್ಟುವುದಕ್ಕೆ ರಾಜ್ಯದಾದ್ಯಂತ ಗೃಹ ಜ್ಯೋತಿ ಫಿಲ್ಟರ್ ಮಾಡ್ತಾ ಇದ್ದಾರೆ. ಇಂದಿನಿಂದ ಗೃಹ ಜ್ಯೋತಿ ಫಲಾನುಭವಿಗಳನ್ನು ಪರಿಶೀಲನೆ ಮಾಡಲಾಗುತ್ತೆ. ಗೃಹ ಜ್ಯೋತಿ ಫಲಾನುಭವಿಗಳ ಮನೆಗೆ ತೆರಳಿ ಪರಿಶೀಲನೆ ಮಾಡ್ತಾರೆ. ಎಲ್ಲ ಎಸ್ಕಾಂ ವ್ಯಾಪ್ತಿಯಲ್ಲಿ ಪರಿಶೀಲನಾ ಕಾರ್ಯವನ್ನ ನೆರವೇರಿಸಲಾಗುತ್ತೆ. ಬಿಕಾಸ್ ಕೋಟಿ ಲಾಸ್ ಆಗ್ತಾ ಇದೆ. ಕೆಲವರು ಇದನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಅರ್ಹ ಫಲಾನುಭವಿಗಳಿಗೆ ಸಿಕ್ಕಿದ್ರೆ ನಮಗೇನು ಸಮಸ್ಯೆ ಇಲ್ಲ, ಆದರೆ ಫಲಾನುಭವಿಗಳನ್ನು ಹೊರತುಪಡಿಸಿ ಕೂಡ ಇದನ್ನು ಮಿಸ್ಯೂಸ್ ಮಾಡ್ಕೊಳ್ಳಲಾಗ್ತಾ ಇದೆ ಅನ್ನೋದೊಂದು ವಿಚಾರ ಇತ್ತು. ಇದರಿಂದ ಸರ್ಕಾರಕ್ಕೆ ಹೊರೆ ಆಗ್ತಾ ಇದೆ, ಸರ್ಕಾರಕ್ಕೆ ಕೋಟಿ ಲಾಸ್ ಆಗ್ತಾ ಇದೆ ಅಂತ ಅದಕ್ಕೊಂದು ಪ್ಲಾನ್ ಮಾಡ್ಕೊಳ್ತಾ ಇದ್ರು, ಹೆಂಗೆ ಇದನ್ನೆಲ್ಲ ತಡೆಗಟ್ಟಬಹುದು ಅಂತ. ಸೊ ಇವತ್ತಿನಿಂದ ಕಾರ್ಯ ಪ್ರಾರಂಭ ಆಗತ್ತೆ. ಪರಿಶೀಲನಾ ಕಾರ್ಯ 2023 ಜುಲೈ ತಿಂಗಳಲ್ಲಿ ಜಾರಿಯಾಗಿತ್ತು ಗೃಹ ಜ್ಯೋತಿ. ಇಂದಿನಿಂದ ಯೋಜನೆ ಪುನರ್ ಪರಿಶೀಲನಾ ಕಾರ್ಯ ಪ್ರಾರಂಭ ಆಗ್ತಾ ಇದೆ. ಫಲಾನುಭವಿಗಳ ದಾಖಲೆಯನ್ನು ಪರಿಶೀಲನೆ ನಡೆಸಿ ಮಾಹಿತಿ ಕೊಡ್ತಾರೆ. ಮೊಬೈಲ್ ಆ್ಯಪ್ ಹಾಗೂ ಘೋಷಣಾ ಪತ್ರದ ಮುಖಾಂತರವಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗುತ್ತೆ. ಸಿಬ್ಬಂದಿ ಮನೆಗೆ ಬಂದಾಗ ದಾಖಲೆಯನ್ನು ತೋರಿಸೋದಕ್ಕೆ ಮನವಿ ಮಾಡ್ತಾರೆ. ಕೆಲ ದಾಖಲೆ ಸಿಬ್ಬಂದಿಗೆ ತೋರಿಸೋಕೆ ಇಂಧನ ಇಲಾಖೆ ಮನವಿ ಮಾಡ್ತಾ ಇರೋದು. ಮೀಟರ್ ರೀಡರ್ ಮುಖಾಂತರ ಸ್ಥಳದಲ್ಲೇ ಪರಿಶೀಲನೆ ಮಾಡಲಾಗುತ್ತೆ. ರಾಜ್ಯದ 5 ಎಸ್ಕಾಂಗಳಾದಂಥ ಬೆಸ್ಕಾಂ, ಹೆಸ್ಕಾಂ, ಮೆಸ್ಕಾಂ, ಜೆಸ್ಕಾಂ ಹಾಗೆಯೇ ಸೆಸ್ಕ್ಗಳ ವ್ಯಾಪ್ತಿಯಲ್ಲಿ ಪರಿಶೀಲನಾ ಕಾರ್ಯವನ್ನು ನೆರವೇರಿಸಲಾಗುತ್ತೆ. ಸೊ ಡಾಕ್ಯುಮೆಂಟ್ ಕೊಡಬೇಕು ಅಂತ ಹೇಳ್ತಿದ್ದಾರಲ್ಲ, ಅಂದರೆ ಡಾಕ್ಯುಮೆಂಟ್ ತೋರಿಸ್ಬೇಕು ಅಂತ ಒಂದು ಪ್ರಶ್ನೆ. ಏನೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಕೊಡಬೇಕಾಗತ್ತೆ, ಯಾವೆಲ್ಲ ದಾಖಲೆಗಳನ್ನು ಒದಗಿಸ್ಬೇಕಾಗತ್ತೆ ಅನ್ನೋದು ಜನಸಾಮಾನ್ಯರ ಪ್ರಶ್ನೆ. ನೋಡಿ, ಈ ಥರದ ದಾಖಲೆಗಳನ್ನು ಒದಗಿಸ್ಬೇಕಾಗತ್ತೆ. ಆಧಾರ್ ಕಾರ್ಡು, ಫಲಾನುಭವಿಯ ಭಾವಚಿತ್ರ, ಮತದಾರರ ಗುರುತಿನ ಚೀಟಿ, ಹಾಗೆ ಪ್ಯಾನ್ ಕಾರ್ಡು ಒಂದು, ರೇಷನ್ ಕಾರ್ಡು, ಜಾತಿ ಪ್ರಮಾಣ ಪತ್ರ, ಬಾಡಿಗೆ ಒಪ್ಪಂದದ ಪತ್ರ. ಸೊ ಬಾಡಿಗೆ ಒಪ್ಪಂದದ ಪತ್ರ ಇರಲೇಬೇಕು ಅಂತ ಏನು ಇಲ್ಲ. ಸೊ ಇಷ್ಟು ಡಾಕ್ಯುಮೆಂಟ್ಸ್ಗಳು ಇದ್ದರೆ ಓಕೆ. ಇಷ್ಟು ಡಾಕ್ಯುಮೆಂಟ್ಸ್ಗಳಲ್ಲಿ ಈ ಮೇಲಿನ ಡಾಕ್ಯುಮೆಂಟ್ಸ್ಗಳಿದಾವಲ್ಲ, ಅದರಲ್ಲಿ ಯಾವುದಾದ್ರೂ ಒಂದು ಮಿಸ್ ಆಗಿದ್ರೂ ಬಾಡಿಗೆ ಒಪ್ಪಂದದ ಪತ್ರ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇದಿಷ್ಟು ಡಾಕ್ಯುಮೆಂಟ್ಗಳನ್ನು ರೆಡಿಯಾಗಿ ಇಟ್ಕೊಂಡಿರಿ ಮನೆಯಲ್ಲಿ. ಹೇಗೂ ಡಾಕ್ಯುಮೆಂಟ್ಸ್ಗಳನ್ನ ಇಟ್ಕೊಂಡಿರ್ತೀರಲ್ಲ, ಅದನ್ನು ಯಾರು ಬರ್ತಾರೆ ಅವರಿಗೆ ತೋರಿಸ್ಬೇಕು.